ಸರ್ ನೀವು HIV ಇರೋರ್ ಜೊತೆ ಸೆಕ್ಸ್ ಮಾಡಿದೀರಾ, ಅದಕ್ಕೆ ನಿಮಗೆ HIV ಬಂದಿದೆ. ಅದನ್ನ ಹೇಳಿದ್ರೆ ನನಗೆ ಯಾಕ್ರಿ ಬೈತಾ ಇದ್ದೀರಾ? ರೀ ಅದು ಹೆಂಗ್ರಿ ಬರುತ್ತೆ? ನಾನು HIV ಇರೋರ್ ಜೊತೆ ಸೆಕ್ಸ್ ಮಾಡಿದ್ದೆ, HIV ಜೊತೆ ಸೆಕ್ಸ್ ಮಾಡಿಲ್ಲ. ಓಕೆ, ನೀವು ಹೇಳಿದ ಲಾಜಿಕ್ ಒಪ್ಕೊಳ್ಳೋಣ. ಈಗ HIV ಇರೋರ್ ಜೊತೆ ಸೆಕ್ಸ್ ಮಾಡಿ HIV ಬರೋದಾರೆ, 100 ಕೋಟಿ ಇರೋರ್ ಜೊತೆ ಸೆಕ್ಸ್ ಮಾಡಿದ್ರೆ 100 ಕೋಟಿ ಬರುತ್ತಾ? MBBS ಮಾಡೋದಲ್ಲ, ತಲೆ ಸ್ವಲ್ಪ ವಿಷಯ ಇಟ್ಕೋಬೇಕು. ನೀನ್ ಮಾಡಿರೋ ಕೊಲೆ ವಿಡಿಯೋ ತೋರಿಸಿದ್ರು ನೀನ್ ಒಪ್ಕೊಳ್ಳಲ್ಲ, ನೀನೇ ಕೊಲೆ ಮಾಡಿದ್ದು ಅಂತ. ಎಂತ ಬಂಡನೋ ನೀನು. ಸರ್ ಮಾತು ಕರೆಕ್ಟಾ ಬರ್ಲಿ, ನಾನೊಂದು ತಲೆ ಕತ್ತರಿಸಿರೋದಷ್ಟೇ, ಕೊಲೆ ಮಾಡಿಲ್ಲ. ನಾನ್ ಮಾಡಿದ ಕೊಲೆ ಆದ್ರೆ ನೀವು ಪ್ರತಿ ತಿಂಗಳು ಸಲೂನಿಗೆ ಹೋಗ್ತಿರಲ್ಲ, ಅಲ್ಲಿ ಕಟಿಂಗ್ ಮಾಡೋರು ನಿಮ್ ತಲೆ ಕೂದಲು ಕತ್ತರಿಸ್ತಾರೆ, ಅದು ಕೊಲೆನಾ? ಎಂತ ಲಾಜಿಕ್ ರೀ ನಿಮ್ದು ಅಮಾಯಕರನ್ನ ಸಿಕ್ಕಾಕ್ಸಕ್ಕೆ. ತಾಕತ್ತಿದ್ರೆ ನಿಜವಾದ ಕೊಲೆಗಾರ ಹಿಡಿದಿ ಹೋಗಿ. ಅಲ್ಲ ಗುರು, ಮೂರ್ ಸಲ ಡಾಕ್ಟರ್ ಟೆಸ್ಟ್ ಮಾಡಿದಾಗ್ಲೂ ನಿನ್ ಬಾಡಿ ಡ್ರಗ್ ಇದೆ ಅಂತ ಪ್ರೂವ್ ಆಗಿದೆ, ಆದ್ರೂ ನಾನು ಡ್ರಗ್ಸ್ ತಗೊಳ್ಳಲ್ಲ ಅಂತ ವಾದ ಮಾಡ್ತೀಯಲ್ಲ ಗುರು. ಏನ್ ಲಾಜಿಕ್ ಗುರು? ಈಗ ಬಾಡಿ ಡ್ರಗ್ ಇದೆ ಅಂದ ತಕ್ಷಣ ಡ್ರಗ್ ಅಡಿಕ್ಟ್ ಅಂತ ಅರ್ಥನ? ಈಗ ಡಾಕ್ಟರ್ ಬಾಡಿಲಿ ಕಣ್ಣು ಕಿಡ್ನಿ ಲಿವರ್ ಎಲ್ಲ ಇದೆ, ಹಂಗಂತ ಅವ್ರ ಆರ್ಗನ್ ಸ್ಮಗ್ಲರ್ ಅಂತ ಅರ್ಥನ? ಏನೇನೋ ಸುಳ್ಳು ವಾದ ಮಾಡ್ಬಿಡಿ ನನ್ನ ಸಿಕ್ಕಾಕ್ಸಕ್ಕೆ. ಬೆಟ್ಟಿಂಗ್ ಆಡಿ ದುಡ್ಡು ವಾಪಸ್ ಬರುತ್ತೆ ಅಂತ ಏನೋ ಗ್ಯಾರಂಟಿ? ಅಪ್ಪನ ಹತ್ರ ದುಡ್ಡು ಕೇಳ್ಕೊಂಡು ಅಷ್ಟೊಂದು ಗಲಾಟೆ ಮಾಡ್ತಿದ್ಯಲ್ಲ. ನೀನ್ ಮೊನ್ನೆ ಡಿಗ್ರಿ ಮಾಡಕಂತ 25 ಲಕ್ಷ ಇಸ್ಕೊಂಡಿಯಲ್ಲ, ನಿಂಗೆ ಜಾಬ್ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ? ಮುಚ್ಚೋ ಬಾಯಿ ಸಾಕು, ಸಿಗತ್ತೆ ಅಂತ ನಂಗೆ ನಂಬಿಕೆ ಇದೆ. ಅಂದ್ರೆ ನಿಮ್ ನಂಬಿಕೆ ಗ್ರೇಟ್, ನಮ್ ನಂಬಿಕೆ ಮೇಲೆ ನಿಮ್ ಹೇಟು. ಮನೆಯವರೇ ನಂಗೆ ವಿಲನ್ ಆಗ್ತಾರ ಅಂತ ಅನ್ಕೊಂಡಿರಲಿಲ್ಲ ಕಣ. ನಮ್ಮ ಮಗ ಬೇಡ ಅಂದ್ರು ಮಂಡುವಾದ ಮಾಡಿ ಮಾಡಿ ಪ್ರಾಣನೇ ಕಳ್ಕೊಂಡಿಯಲ್ಲೋ. ಲೋ ಮಗ, ನಾನ್ ಪ್ರಾಣ ಕಳ್ಕೊಂಡಿಲ್ಲ ಕಣೋ, ಬರೀ ಸತ್ತೋಗಿದ್ದೀನಿ ಅಷ್ಟೇ. ಪ್ರಾಣ ಕಳ್ಕೊಳ್ಳೋದಂದ್ರೆ ಬೇರೆ. ಕರೆಕ್ಟಾಗಿ ಮಾತಾಡು ಫಸ್ಟ್. ನನ್ನ ಮಗನೇ ಸತ್ತ ಮೇಲೂ ವಾದ ಮಾಡೋದ್ ಬಿಡಲ್ವಾ?